ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಡಾಕ್ಟರ್ ವರ್ಷಾ. ನಾನಿಲ್ಲಿ MS ರಾಮಯ್ಯ ಹಾಸ್ಪಿಟ್ಲಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಈಗ ವರ್ಲ್ಡ್ ಹಾರ್ಟ್ ಡೇಗೆ ನನ್ನ ಮೆಸೇಜ್ ನಿಮ್ಗೆ ಏನು ಅಂದರೆ, ಹಾರ್ಟ್ ಪ್ರಾಬ್ಲಮ್ ಯಾವುದೇ ಏಜಲ್ಲಾದರೂ ಬರ್ಬೋದು, ಚಿಕ್ಕ ವಯಸ್ಸಲ್ಲಾದರೂ ಬರ್ಬೋದು, ವಯಸ್ಸಾದಮೇಲೆ 50 ಇಯರ್ಸ್ 60 ಇಯರ್ಸ್ ಅದಾದಮೇಲೂ ಬರ್ಬೋದು. 50 ಇಯರ್ಸ್ ಆದಮೇಲೆ ಅಂತೇನಿಲ್ಲ, ಯಾವ ವಯಸ್ಸಲ್ಲಾದರೂ ಬರ್ಬೋದು. ಸೊ ನನ್ನ ಮೆಸೇಜ್ ನಿಮಗೇನು ಅಂದರೆ, ಮೇನ್ಲಿ ಯಂಗ್ ಏಜ್ ಗ್ರೂಪ್ ಲೆಸ್ ದೆನ್ 40 ಅವ್ರಿಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಫೋಕಸ್ ಆನ್ ಯೋರ್ ಹೆಲ್ತ್. ಎವ್ರಿ ಡೇ ಎಕ್ಸಸೈಸ್ ಮಾಡಬೇಕು. ಊಟ ಏನು ಮಾಡ್ತೀರಾ ಅದ್ರ ಮೇಲೆ ಫೋಕಸ್ ಮಾಡಬೇಕು. ನಾವೇನು ಎಂಫಸೈಸ್ ಮಾಡ್ತೀವಿ, ಎವ್ರಿ ಡೇ ½ an hour to 45 minutes ಆಫ್ ಎನಿ ಕೈಂಡ್ ಆಫ್ ಎಕ್ಸಸೈಸ್, ವಾಕಿಂಗ್ ಆದರೂ ಆಗಿರ್ಬೋದು, ಜಿಮ್ಮಿಂಗ್, ನಿಮಗೇನು ಇಷ್ಟ ಬರುತ್ತೋ ವಾಟ್ ಎವರ್ ಕೈಂಡ್ ಆಫ್ ಎಕ್ಸಸೈಸ್ ಯು ಎಂಜಾಯ್ ಡೂಯಿಂಗ್ ಮಾಡಲೇಬೇಕು. ಇಟ್ ಈಸ್ ಅ ಮಸ್ಟ್ ಎವ್ರಿ ಡೇ. ಫುಡ್, ಹೆಲ್ತಿ ಫುಡ್ ಹ್ಯಾಬಿಟ್ಸ್ ಈಸ್ ಈಕ್ವಲಿ ಇಂಪಾರ್ಟೆಂಟ್, ಈವನ್ ಮೋರ್ ಇಂಪಾರ್ಟೆಂಟ್ ದೆನ್ ಹ್ಯಾವಿಂಗ್ ಎಕ್ಸಸೈಸ್ ಸ್ಕೆಡ್ಯೂಲ್ ಎವ್ರಿ ಡೇ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಗೆ ಏನೇನ ಸಿಮ್ಟಮ್ಸ್ ಬಂದರೆ, ಎದೆ ನೋವು, ಉಸಿರಾಡೋಕ್ಕೆ ಕಷ್ಟ, ಎದೆ ಹೊಡ್ಕೊಳ್ಳೋದು, ಏನಾದರೂ ಸಿಮ್ಟಮ್ಸ್ ಬಂದರೆ, ಅನ್ಈಸಿನೆಸ್ ಬಂದರೆ, ದಯವಿಟ್ಟು ಹಾಸ್ಪಿಟ್ಲಿಗೆ ಬಂದು ನಮ್ಮನ್ನು ಮೀಟ್ ಮಾಡಿ. ಡಿಲೇ ಮಾಡಬೇಡಿ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಹಾರ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಆರ್ಗನ್ ಆಫ್ ದ ಬಾಡಿ. ಹಾರ್ಟಿಗೆ ಏನೋ ತೊಂದರೆ ಆದರೆ ಬೇರೆ ಎಲ್ಲ ಆರ್ಗನ್ಸ್ಗೂ ಪ್ರಾಬ್ಲಮ್ ಆಗ್ಬೋದು. ಸೊ ಏನಾದರೂ ಸಿಮ್ಟಮ್ಸ್ ಬಂದರೆ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಬನ್ನಿ. ದಟ್ ಈಸ್ ಮೈ ರಿಕ್ವೆಸ್ಟ್ ಟು ಯು.